ರೈಟ್ ರೈಟ್ ರೈಟ್. ಸಾಹೇಬ್ರ ನಿಲ್ಲಿಸ್ರಿ. ಸಾಹೇಬ್ರ ನಿಂದ್ರಿ. ಇದು ಒಂದೇ ಅಂಕಿ ಅಂತ ಐತಿ ನಿಮ್ದು. ನಮ್ದು ವಿದ್ಯಾ ಟೀಚರ್ ಚಲೋ ಆತ್ರಿ ಜಾತ್ರಾ. ಭಾಳ ಚಲೋ ಆತ್ರಿ. ನಾನು ಡ್ಯೂಟಿ ರಜಾ ಹಾಕೊಂಡ್ ಬಂದೆ ರೀ. ಮತ್ ನಾಳೆ ಶಾಲೆಗೆ ಹುಡುಗರು ಬರ್ತಾವ, ಡ್ಯೂಟಿಗೆ ಹೋಗ್ಬೇಕ್ರಿ. ಅಲ್ರಿ ನೀವ್ ಅವಾಗ ಅವಾಗ ಬರೋರು ಹಿಂಗ್ ಕುಟುಂಬ ಸಮೇತ ಬಂದ್ರ ಜಾತ್ರೆ ಚಲೋ ಆಕಾವ್ರಿ. ಊರ್ ಮಂದಿ ಎಲ್ಲ ಸೇರಿದ್ರ ಹೌದಲ್ಲ? ಖರೇರಿ ನಾನು ದಿನಾ ಡ್ಯೂಟಿಗೆ ಹೋಗ್ತಿರ್ತೀವ್ರಿ, ಹುಡುಗರು ಬರ್ತಾವ. ಅಲ್ರಿ ನೀವೆಲ್ಲ ಬಂದ್ರಂತಂದ್ ನಮ್ಮ ಊರ್ ಜಾತ್ರೆ ಭಾಳ ಚಂದ ಆತ್ರಿ. ನೀವು ಟೈಮ್ ಕೊಟ್ರಿ, ಅವರು ಟೈಮ್ ಕೊಟ್ರ, ಹಿಂಗ ಬರ್ತಾ ಇರ್ರಿ. ನಮ್ ಸಂಪ್ರದಾಯ ನಮ್ದು ಇದು ನಾವ್ಯಾವ್ದು ತೋರಿಸ್ಬೇಕು ನಮ್ಮ ಊರದ್ದೆಲ್ಲ. ಈ ಜಾತ್ರೆ ಮಾಡೋದ್ರಿಂದ ಮತ್ತ ಎಲ್ಲಾ ವೈಭವ ನಮ್ಮ ಹಳ್ಳಿ ಜನರಿಗೆ ಗೊತ್ತಾಗೋದು ನಿಜ. ಹೌದಲ್ರಿ? ನಮ್ಮ ಮಕ್ಕಳಿಗೆಲ್ಲ ಸಂಪ್ರದಾಯ ನಾವ ತಿಳಿಸ್ಬೇಕಲ್ಲ. ಖರೇನ್ರಿ. ನಿಮ್ಮ ಟೀಚರ್ ಆಗಿ ಕರೆಕ್ಟ್ ಬರ್ರಿ ಎಲ್ಲ ಫ್ಯಾಮಿಲಿ ಸಮೇತ. ಬರ್ತೀವ್ರಿ. ಹಳ್ಳಿ ಸಗಡು ಬರೋಣ್ರಿ ಪುಷ್ಪಕ್ಕ. ಯಾಕಂದ್ರ ನೋಡೋದು ಜನ ನಮ್ ಹಳ್ಳಿ ಹಂಗೈತ ಅನ್ನೋದು ಖುಷಿ ಅನಸ್ತೈತಿ. ಖರೇನೆ ಪುಷ್ಪಕ್ಕ. ಹೋಗ್ಬರ್ರಿ ಮೇಡಮ್. ಬರ್ರಿ. ಇದ ನೋಡ್ರಿ ನಮ್ದು. ಈಗ ನಾವು ಬಂದಿದ್ದು ಹೊಸ ಊರ್ ಇದ ಶಿವಳ್ಳಿ. ಇಲ್ಲರ ನಮ್ದು ಆ ಊರಿಂತ ಈ ಊರಿಗೆ, ಈ ಊರಿಂತ ಅವ್ರಿಗೆ ಬದೇ ಇದ ಅಲಿಮಾರಿ ಜೀವನ ಆಗಿಬಿಟ್ಟೈತಿ. ಚಲೋ ಜೀವನಾರ ಮಾಡೋಣ ಅಂತ. ಆಯ್ತು ತೋರಿ, ಇದ ಊರಾಗ ಜೀವನ ಮಾಡೋಣಂತ್ರಿ. ಇದ ಊರಾಗ ನಮ್ ಹುಡುಗರ್ನ ಸಾಲಿಗೆ ಹಚ್ಚಿ ಜೀವನ ಇದ್ ಮಾಡ್ಕೊಂಡ್ರಿ. ಆಯ್ತು ಬಾ, ದೌಡ್ ಬಾ. ಇಲ್ಲ ಯಾವ್ದ್ರ ಒಂದ್ ಬಾಡಿಗೆ ಮನೆ ನೋಡೋಣ ಅಂತ ಈ ಊರಾಗ ಕೇಳೋಣ. ನಡೀರ್ ಹೋಗೋಣ ಬರ್ರಿ, ದೌಡ್ ಬರ್ರಿ. ಬರ್ರಿ ಗೌಡ್ರ. ಮಲ್ಯ ಏನ್ ಮಾಡಾಕತ್ತಾನ? ಇವ್ರ ಒಳಗಿರ್ಬೇಕು ತಡ್ರಿ, ನೋಡ್ತಾನೆ. ಏನ ರೀ, ಬರ್ರಿ ಗೌಡ್ರು ಬಂದಾರ. ಯಾಕಲೆ ಕೆಲ್ಸಕ್ಕೆ ಇನ್ನೂ ಹೋಗಿಲ್ಲ? ನಡಿ ಕೆಲ್ಸಕ್ಕೆ. ಕುಂಡ್ರಿ. ನಮ್ಮೂರ್ ಜಾತ್ರೆ ನಾನು ಹಿರಿಯತನದಾಗ ಹೆಂಗಾತ್ ಮತ್ತೆ? ಈ ಚಲೋ ಆತ್ರಿ ಗೌಡ್ರ. ಎಲ್ಲಾರು ಬಂದಿದ್ರ ಬಾಳ ಚಂದ ಆತ್ರಿ. ಇವೊಬ್ಬ ಗೌಡ ತಲಿ ತಿನ್ನಾಕ ಬಂದ್ಬಿಟ್ಟ. ಇಲ್ಲಿ ಲಗುನ ಎದ್ದು ಯಾವಾಗ ಹೋಗ ನಾನು ಬರೇ ಅವ್ನ ದೊಡ್ಡ ಸ್ಥಾನ ಕೇಳೋದ ಆಕತಿಲ್ಲ ಸಂಜೆ ಮಾಟ. ಗೌಡ್ರ ನಂದ ಒಳಗ ಕೆಲಸ ಐತಿ, ಹೊಕ್ಕೇನ್ರಿ, ಬರ್ತೇನ್ರಿ. ಹೋಗೇ ಬಿಡ್ತೀಯ? ಬಾಳ ಬರೀ ಇದ ಲೆಕ್ಕನೇ ಪುಸ್ತ. ಈ ಗೌಡನ ಕೈಯಾಗ ಯಾವಾಗ ತಪ್ಪಿಸ್ಕೋಬೇಕ? ಊರಾಗ ಅಲ್ಲಿ ಎಲ್ಲಾರು ಕೇಳ್ಕೊಂತ ಬಂದೀವಿ. ಇಲ್ಲಿ ಮಠ ಗೌಡ್ರ ಮನಿ ಇದ ರಸ್ತೆದಾಗ ಐತಂತ. ಬಾ ನೋಡು, ನನ್ ಚಿಲ್ಲರೆ ಎಲ್ರ ಇರ್ತತಿ. ಇವ್ರ ಪಟಗ ಸುತ್ಕೊಂಡು ದೋತ್ರ ಹಾಕೊಂಡು ಇಲ್ಲಿ ನಿಂತಾರಂದ್ರೆ ಇವ್ರ ಗೌಡ್ರ ಇದ್ರು ಇರ್ಬೋದು. ಬಾ ಮಾತಾಡ್ಸೋಣಂತೆ. ನಡೀರಿ. ನಮಸ್ಕಾರ. ನಮಸ್ಕಾರಪ್ಪ. ಯಾವ್ರು? ಇಲ್ಲೇ ಬಾಜು ಊರ ಇಂತ್ರ ಇಲ್ಲಿ ಬಂದೇವ್ರಿ ದುಡಿಮೆ ಮಾಡಕಂತ ಅಂತ ಹೇಳ್ಕಾಸ. ಅದಕ್ಕೆ ನಿಮಗ ಬೆಟ್ಟಾಗೋಣ ಅಂತ ಇದು ಊರಾನ ಮಂದಿ ಎಲ್ಲ ಕೇಳ್ಕೊಂತ ಇಲ್ಲಿ ಮಠ ಬಂದಿವ್ರಿ. ಹೌದಾ? ನಿಮಗ ಕೆಲ್ಸಕ್ಕೆ ಬಂದಿರ? ಹಾ ರೀ. ಈಕೆ ನಮ್ಮ ಮನೆ ಹಾಕ್ರಿ. ನಿನ್ನ ಹೆಂಡತಿ? ಹಾ ರೀ. ಇರಾಕ ಗೌಡ್ರ ನೀವೇ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ ನಮಗೆ. ಒಂದು ಕೆಲಸ ಮಾಡ. ಹಾ ರೀ. ನಮ್ದ ಒಂದು ಮನೆ ಐತಿ. ಹಾ ರೀ. ಅಲ್ಲಿ ಇರ, ಮುಂಜಾನೆ ಹೊತ್ತ ಮನಿಗೆ ಬಾ, ಕೆಲ್ಸಕ್ಕೆ ಹತ್ತುವಂತಿ. ಆತ್ರಿ ಗೌಡ್ರ, ಬರ್ತೇನಂತ್ರಿ. ಮತ್ತೆ ಈಕೆ ಏನ್ ಕೆಲಸ ಮಾಡ್ತಾಳೆ? ಆಕೆ ಮನಿ ಕೆಲಸ ಅದು ಎಲ್ಲ ಮಾಡ್ತಾಳ್ರಿ ಗೌಡ್ರ. ಹಂಗಿದ್ರೆ ನಮ್ಮ ಮನಿಗೆ ಕೆಲ್ಸಕ್ಕೆ ಕಳ್ಸುವಂತ ಈಕಿನ. ಆತ್ರಿ ಗೌಡ್ರ, ನೀವು ಹೇಳ್ದಂಗ್ರ ಆಗ್ಲಿ. ನಡ್ರಿ. ಹಾ ರೀ, ಬರ್ರಿ. ಯಾಕೆ ಕೆಲ್ಸಕ್ಕೆ ಹೋಗಿಲ್ಲಲ್ಪ? ಇಲ್ಲ, ಇದಕ್ಕೆ ಆರಾಮ ಇದ್ದಿದ್ದಿಲ್ಲ ಇವತ್ತ, ಅದಕ್ಕೆ ಹೋಗಿಲ್ಲ. ಹೌದಾ? ಈಗ ಗೌಡ್ರು ಬರಕತ್ತಾರಲ್ಲ, ಇಲ್ಲಿ ಊರಾಗ ಒಂದ್ ಹಕ್ಕಿ ಬಿಟ್ಟಿಲ್ಲ. ಈಗ ಮೊನ್ನೆ ಒಂದು ಹೊಸ ಹಕ್ಕಿ ಬಂದತ್ತೆ. ಆ ಹಕ್ಕಿಗೆ ಕಣ್ ಹಾಕ್ಯಾರ. ಅದ್ ಏನ್ ಮಾಡ್ತಾರ ಅನ್ನೋದು ಐತಲ್ಲ, ಆ ಭಗವಂತಗ ಗೊತ್ತ. ಅವ್ರ ಆಟ ಯಾರಿಗೂ ತಿಳಿದಿಲ್ಲ. ಅವರು ಹಂಗವ್ರ ಒಂದು ಹಕ್ಕಿನೂ ಬಿಟ್ಟೇ ಇಲ್ಲ. ಅವರು
ಗೌಡ್ರು ಬಂದ್ರೆ ಶೂಟಿ ಮಾಡಿ ಅಂತ ಹೇಳ್ಬೇಕ್ರಿ. ಏ ಯಾಕ್ಲೆ ಕೆಲ್ಸಕ್ಕೆ ಹೋಗಿಲ್ಲ? ಆರಾಮಿದ್ದಿಲ್ಲ ನಡಿ ಅಲ್ಲಿ. ಆರಾಮಿಲ್ಲ. ನಮ್ ಗೌಡ್ರು ಹೋದ್ರಪ್ಪ. ನಿಮ್ ಗೌಡ್ರ ನಡಿಗೆ ನೋಡಲ್ಲಿದೆ ಅಲ್ಲಿ ನೋಡಿ ಎತ್ತ ಹೊಂಟ್ರ ಅವ್ರ ನೋಡ. ಅವ್ರು ಯಾಕಾಡ್ರೆ ಹೋಗಲ್ರಪ್ಪ, ನಾ ಹೊಕ್ಕೀನಿ ಕೆಲ್ಸಕ್ಕೆ ಹೋಗಕ್ಕೆ. ಜಗ ಲೇಟ್ ಆಗ್ತದ್ಲೇ, ಬಾ ಲೇಟ್ ಆಗ್ಲೇಪ್ಪ, ಟೀಚರ್ ಹೊಡಿತಾರೆ. ಟೀಚರ್ ಒಳಗ್ ಬರ್ಬೇಕನ್ರಿ? ಯಾಕಪ್ಪ ಯಾಕೆ ಲೇಟಾಗಿ ಬಂದಿರಿ? ಅದಕ್ಕೆ ನಾವು ಸಾವಕಾಶ ಬಂದ್ವಿ. ನಿಮಗೆ ಹೇಳ್ಕೊಡೋದು ಒಂದ, ನಾವು ಕಲಿಯೋದು ಒಂದ. ಹೋರಪ್ಪ ಕುಂದ್ರಿ. ಕುಂದ್ರಪ್ಪ. ಅಣ್ಣ ನಾವು ಸಾಲಿಗೆ ಹೆಂಗೆ ಹೋಗ್ಲಿ? ಅಲ್ ತಮ್ಮ, ನೀ ಅಂತೂ ಸಾಲಿಗೆ ಹೋಗಿ, ನಾ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಯವ್ವ ಯವ್ವ ಬೇ, ಏನಪ್ಪ? ಯವ್ವ ನಾ ಕೆಲ್ಸಕ್ಕೆ ಹೋಗ್ತೇನೆ, ನಾನು ಶಾಲಿಗೆ ಹೋಗ್ಬೇಕಲ್ಲ, ನಂಗೊಂದು ಅಂಗಿ ಬೇಕು. ಅಯ್ಯ, ಮೊದ್ಲು ಉಣ್ಣಾಕ್ ತಿನ್ನಾಕ ಏನು ಇಲ್ಲ, ಈ ಹುಡುಗರು ನೋಡ್ರ ಹಂಗೆ ಅಂತಾವು. ರೀ ರೀ ಏನ ಎದಕ್ಕೆ ಕರೆಯಕತ್ತಿ? ಹಂಗೆ ಹೌದಲ್ಲ, ತಗೊಂಬರ್ತೇನೆ ತಗೋ. ಈಗ ಗೌಡ್ರ ಮನೆ ಕೆಲ್ಸಕ್ಕೆ ಲೇಟ್ ಆಗೈತೆ ನನಗೆ. ಸಂಜೆ ಗೌಡ್ರ ಜೊತೆ ಮಾತಾಡ್ಕ ಏನಾರ ವ್ಯವಸ್ಥೆ ಮಾಡ್ಕೊಂಡ್ ಬರ್ತಾನಂತ. ಹಾ, ಇವತ್ತಿನ ಪಾಠ ಚಾಲೂ ಮಾಡೋಣ ಮಕ್ಕಳ. 5 + 5 ಎಷ್ಟಾಯ್ತು? 10. 10. ಆ 10ಕ್ಕೆ ನಾನು ಒಂದು ನಿಮಗೆ ಉದಾಹರಣೆಯನ್ನು ಕೊಡ್ಲಿ. 5 ಮಾವಿನಕಾಯಿ ನನ್ನ ಕಡೆ ಅದಾವು, 5 ಮಾವಿನಕಾಯಿ ನಿನ್ನ ಕಡೆ ಅದಾವು. ವೇದ ಎಷ್ಟಾಯ್ತಮ್ಮ? 10. 10. ವೆರಿ ಗುಡ್. ಹೇಳಮ್ಮ ನೀನು. 5 + 5 ಎಷ್ಟಾಯ್ತು? 0. ಬಿಂದು, ನಿನಗೆ ಅರ್ಥ ಆಗಿಲ್ಲ? 5 ಮಾವಿನಕಾಯಿ ನನ್ನ ಕಡೆ ಅದಾವು, 5 ಮಾವಿನಕಾಯಿ ನಿಮ್ಮ ಮನ್ಯಾಗ ಅದಾವು. ಎಷ್ಟಾಯ್ತು? 0. ಯಾಕ 0? ಬಿಂದು, ನಿನ್ನೆ ಮಾರ್ಕೆಟ್ ಹೋಗಿದ್ವಿ, 10 ಮಾವಿನ ಹಣ್ಣು ತಂದಿದ್ವಿ. 5 ನೀ ತಿಂದೆ, 5 ನಾ ತಿಂದೆ. ಎಷ್ಟು ಉಳಿದು? 0. ನಮಸ್ಕಾರ. ನಮಸ್ಕಾರ ಗೌಡ್ರ. ನಮಸ್ಕಾರ. ಕೆಲ್ಸಕ್ಕೆ ಹೋದ ಗೌಡ್ ಜಾನಿ ಕುಡಿಯಾಕ ನೀರ್ ತೊಂಬ. ಎಲ್ಲಿ ಹೊಂಟಿ? ಊಟ ಮಾಡಲ್ಲ? ಅದೆಲ್ಲ ನಿನಗೆ ಅದಕ್ಕೆ ಬೇಕ. ನಡಿ ಒಳಗ. ಆ ಬಡವನ ಹೆಂಡತಿ ಏನು ಚಂದ ಅದಾಳ, ಏನಕ್ಕಿ ಸೌಂದರ್ಯ, ನೀರಿನ ಹರಿ ಇದ್ದಂಗ ಅದಾಳ. ಆದ್ರೆ ಅವ ಬಡವ, ಅವಂಗ ಯೋಗ ಕೇಳಲ್ಲಕ್ಕೆ ಏನಿದ್ರು ನನ್ನಂತ ಕೌಡುಗನ. ಆದ್ರೆ ಆಕಿ ನನ್ನ ತೆಕ್ಕ್ಯಾಗ ಬರ್ಬೇಕಾದ್ರೆ ಇವಂಗೊಂದ ಗತಿ ಕಾಣಿಸಬೇಕ. ದೌಡ್ ಬಾ ಸಾಲಿಗೆ ಹೋಗ್ಬೇಕನ. ಬಂದೆ ದೌಡ್ ಬಂದೆ. ನಾ ಕೆಲ್ಸಕ್ಕೆ ಹೋಗ್ತೀನಿ, ಈ ಸಾಲಿಗೆ ಹೋಗ. ಮಕ್ಕಳೇ ನೋಡ್ರಿ ಈ ಕಡೆ. ನಿನ್ನೆ ನಾನು ಏನು ಪಾಠ ಮಾಡಿದ್ನಲ್ಲ ಅದನ್ನು ಇವತ್ತು ಮತ್ತೆ ನಿಮ್ಗೆ ನೆನಪಿಸ್ಕೊಳ್ತೀನಿ. ಇವತ್ತೇನಪ್ಪ ಅಂತಂದ್ರೆ ಕಾಡಿನಲ್ಲಿ ಒಂದು ಸ್ಪರ್ಧೆ. ಟೀಚರ್ ರೀ, ಅಲ್ಲ ಟೈಮ್ ಎಷ್ಟು ಗಂಟೆ ಆಯ್ತು? ಈಗ 11 ಗಂಟೆ ಆಯ್ತು. ಎಲ್ಲರೂ 10 ಗಂಟೆಗೆ ಬಂದಾರ. ಬಾ ಇಲ್ಲಿ ಮುಂದೆ ಬಾ. ಎದಕ್ಕೆ ಲೇಟಾಗಿ ಬಂದಿ? ಹೊಡಿಬೇಡ ತಡ್ರಿ.
ನನ್ನ ಕಡೆ ಒಂದು ಅಂಗಿ ಐತ್ರಿ. ನಾಳೆ ನಮ್ಮ ಅಣ್ಣ ನಾನು ನಿಮ್ಮ ಸಾಲಿಗೆ ಬರ್ಬೇಕ್ರಿ. ಶರ್ಟ್ ತೆಗಿತೇನ್ರಿ, ಹೊಡಿರಂತ್ರಿ. ಬೇಡಪ್ಪ. ಯಾಕಪ್ಪ, ಯಾಕೆ ದಿನ ಯಾಕೆ ಲೇಟಾಗಿ ಬರ್ತೀಯಾ? ಹಾಂ, ನಾವು ಬಡವ್ರು ಇದೀವ್ರಿ. ನಮ್ಮ ಕಡೆ ಇರೋದು ಇದೊಂದು ಅಂಗಿ ರೀ. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತಾನ್ರಿ. ಆಮೇಲೆ ನಾ ಬರ್ತೇನೆ ರೀ ಸಾಲಿಗೆ. ಪಪ್ಪ ಹಂಗೆ ಮಾಡಬೇಡ. ಇವಾಗ ಸಾಯಂಕಾಲ ನಮ್ಮ ಮನೆಗೆ ಬಾ. ನಮ್ಮ ಮನೆ ಒಳಗೆ ಅರಿವಿ ಅದಾವು, ನಾನು ಕೊಡ್ತೇನೆ ನಿನಗೆ. ಹೋಗಪ್ಪ, ನೀ ಕೂಡೋಗು. ಮಕ್ಕಳೇ, ಪಾಠ ಶುರು ಮಾಡೋಣ ಈಗ. ಹಾಂ, ಈ ಕಡೆ ಲಕ್ಷ ಇರಲಿ ಎಲ್ಲರದು. ಹಾಂ ಮಕ್ಕಳೇ, ಇವತ್ತಿನ ಪಾಠ ಏನು? ನಿಮಗೆ ತಿಳ್ಕೊಂಡ್ರೆ ಇನ್ನೂ ಇಲ್ಲ ಅದನ್ನು. ನಮಸ್ತೆ. ಕೂಡ್ರಿ ಎಲ್ಲರೂ. ನಮಸ್ತೆ, ಕೂಡ್ರಿ. ಏನಪ್ಪ, ಏನು ಮಾಡಿದ್ರಿ? ಏನು ಮಾಡ್ಕೊಂಡ್ರಿ? ಅಲ್ಲೋ, ಈಗಾರ ಬಂದಿರಿ? ಎದ್ದು ನಿಂದ್ರ. ಏನು ಮಾಡಿದೆ ಅವಂಗ? ಈಗಾರ ಬಂದಿರಿಲ್ಲ ಸ್ಕೂಲ್ಗೆ? ನಿಮ್ಮದು ಬರುತ್ತಲ ಶುರುವಾತಲ್ಲ. ಹಾಂ, ಏನು ಮಾಡಿದ? ಯಾಕೆ ಚೂರಿದೆ? ಯಾಕೆ ಚೂರಿದೆ ಅಪ್ಪೆ? ಹೋಗಿ ನೀರು ಕುಡಿದ್ ಬಾ. ನೀನು ಹೋಗಿ ಕುಡಿದ್ ಬಾ ನೀರು. ಗೌಡ್ರ ಮನೆ ಕೆಲಸ ಮಾಡಿ ಸಾಕತ್ತ. ನಮಸ್ಕಾರ ರೀ ಗೌಡ್ರ. ಇಷ್ಟೊತ್ನಾಗ ರಾತ್ರಿಯಾಗ ನಮ್ಮನೆ ದಾರಿ ಬಂದಲ್ರಿ. ನಿನ್ನ ಅಂತ್ಯಕ್ಕನ ಬಂದಾನೆ. ಬಾ ಇತ್ತ. ಹಾಂ ರೀ, ನಡ್ರಿ. ಎಷ್ಟು ಸುಂದರವಾದ ಹೆಂಡತಿ ಅದಾಳ ನಿನಗೆ. ನೀನು ದುಡ್ದು ಹೆಂಗೆ ಹಾಕ್ತಿ? ನೀನು ಬಡವ. ನನ್ನಂತ ಸಾವುಕಾರನ ಕೂಡಿದ್ರೆ ಉಪ್ಪುರಿಗೆ ಆಗಿ ಮರಿತಾಳ. ಅದಕ್ಕೆ ನಿನ್ನ ಗೌಡ್ರ, ನಾವು ಬಡವ್ರ ಅದೇ ರೀ. ಏನು ಮಾತಾಡಕತ್ತೀರಿ ನೀವು? ಗೌಡ್ರ, ಏನು ಮಾಡಕತ್ತೀರಿ ನೀವು? ಇವನ ಹೆಂಡತಿನ ಮನೆಗೆ ಹೋಗಿ ದಕ್ಕಸ್ಕೊಳಬೇಕಾ? ಯಾಕೆ ನಮ್ಮ ಮನೆ ನಾವು ಇನ್ನೂ ಬರಲೇ ಇಲ್ಲ? ಯಾಕ್ರಿ ಗೌಡ್ರ, ನಮ್ಮ ಮನೆಗೆ ನೀವು ಬಂದ್ರಿ, ನಮ್ಮ ಯಜಮಾನ್ರ ಇನ್ನೂ ಬಂದಿಲ್ರಿ. ನಿಮ್ಮ ಯಜಮಾನ ಅವನ್ನ ಬರ್ಲ ಜಾಗಕ್ಕೆ ಕಳ್ಸೇನಿ. ಯಾಕೆ ಗೊತ್ತಾ? ನಿನ್ನ ಪಡ್ಕೋಬೇಕಂತ ಅವನಕ್ ಬಂದನಿ. ಅಯ್ಯೋ ಗೌಡ, ನನ್ನ ಮನೆ ದೀಪ ಆರಿಸಿದ್ಯಾ? ನಿನ್ನ ಮನೆ ದೀಪ ಆರಿಸೇನಿ, ಆದ್ರೆ ನನ್ನ ಮನಸ್ಸಿನ ದೀಪ ಹಚ್ಚಬಾ. ನೋಡೋಣ ನಮ್ಗೆ ಹೆಂಗೆ ಮರ್ಯಾದೆ ತೆಗಿದ್ರ ಅವ್ರ. ಅದಕ್ಕೆ ನಿನಗೂ ಅವಾಗ ಬಿಟ್ಟು ಊರು ಬಿಟ್ಟು ಹೊಕ್ಕನ ಸಾಲಿ ಕಲಿತೇನಿ ಹೊಕ್ಕನ. ನಿಂದಿರ್ ತಮ್ಮ, ಹೋಗ್ಬೇಡ. ಅವಾಗ ನೀನು ನಾನು ಅಷ್ಟೇ ಅದೀವಿ. ಅವ್ವ ಜೋಡಿ ಇರೋಣ. ನಾ ಇರಂಗಿಲ್ಲ, ಹೋಗಲಿ. ಯವ್ವ ನಾ ಕೆಲ್ಸಕ್ಕೆ ಹೋಗಿ ಬರ್ತೇನೆ ಬೇ. ಕೆಲ್ಸಕ್ಕೆ ಹೋಗ್ತೀಯಾ? ಹೋಗ್ಬಾರ್ದಪ್ಪ. ಇವತ್ತು ಇಷ್ಟು ವರ್ಷ ಆಯಿತು ನಿನ್ನ ತಮ್ಮ ಮನೆ ಬಿಟ್ಟು ಹೋಗ್ಬಿಟ್ಟಾನ. ನನಗೆ ಭಾಳ ಬೇಜಾರಾಗಿಬಿಟ್ಟೈತಿ. ಅವ್ನು ನೋಡ್ಲಾರ್ದಂಗೆ ನಾನು ಎಲ್ಲಿ ಸಾಯ್ತೀನೋ ಅಂಥೇಳಿ ನನಗೆ ಅನಿಸಾಗ್ತೈತಿ. ಇಷ್ಟು ದಿನದಿಂದ ನನ್ನ ಮಗನ ದಾರಿ ಕಾಯ್ತಾ ಇದ್ದೀನಿ. ನನ್ನ ಮಗ ನೋಡಿದ್ರೆ ಶಾಲೆಯಿಂದ ಹಂಗೆ ಹೋಗೇ ಬಿಟ್ಟ. ಇಷ್ಟು ದಿನದಿಂದ ಅವನಿಗಾಗಿ ನನ್ನ ಜೀವ ಹಿಡ್ಕೊಂಡೀನಿ.
ರವಿ ಬಾರ ಬಾ ಭಾಳ ಚಲೋ ಬಾ ಏನು ನಮಸ್ಕಾರ ರೀ. ನಮಸ್ಕಾರ ಬಾರಪ್ಪ. ರವಿ ಆರಾಮ? ಆರಾಮ್ ನೋಡ್ರಿ, ಆರಾಮ್ ರೀ. ಅವರ ಆರಾಮದಾರ? ಎಲ್ಲರೂ ಆರಾಮ. ಅಂತೂ ಒಟ್ಟು ಏನೈತಲ್ಪ ಅತ್ತಾಗಿತ್ತಾಗೆಲ್ಲ ಅಲೆಮಾರಿ ಜೀವನ ಮುಗಿಸ್ಕೊಂಡು ಆರಾಮ್ಸಿರಿ ಒಂದು ಕಡೆ ನಿಲ್ಲಿಯೂರಿ. ನಿಮ್ಮ ತಾಯಿ ಕೂಡ ಏನೈತಲ್ಲ ಒಳ್ಳೆ ಒಂದು ಜೀವನ ಮಾಡಾಕತ್ತಿ, ಭಾಳ ಖುಷಿ ಆಯ್ತು. ಅನ್ನಂಗೆ ಅವು ಆರಾಮದಾಳ ಇಲ್ಲ? ಆರಾಮಲ್ರಿ, ಅದ ಗುಳಿಗೆ ತರಕ್ ಹೊಂಟಿದ್ದೆ ನೋಡಿ. ಸ್ವಲ್ಪ ಆರಾಮಿಲ್ಲ, ವಯಸ್ಸಾತ. ತಮ್ಮ ಸಿಕ್ಕನಿಲ್ಲೋ? ಇನ್ನೂ ಸಿಕ್ಕಿಲ್ರಿ, ತಮ್ಮ ಇನ್ನೂ ಸಿಕ್ಕಿಲ್ಲ. ಸಣ್ಣವಿದ್ದಾಗ ಹೋದವ್ರವ, ಇನ್ನೂ ಸಿಕ್ಕಿಲ್ರಿ. ಹೌದಾ? ನೋಡು, ಭಾಳ ವರ್ಷದಿಂದ ತಮ್ಮ ಅಲ್ಲಿ ಹೋಗ್ಯಾನ, ಕಲಿಯಕ್ಕೆ ಹೋಗ್ಯಾನ, ಆ ಬಳಿಕ ಎಲ್ಲೋ ಏನೋ ಕೆಲ್ಸಕ್ಕೆ ಹೋಗ್ಯಾನ ಅಂತ ಹೇಳಿ ಕಾಸ ಎಷ್ಟು ಚಟ್ಪಟ ಜೀವನ ಆಯ್ತಲ್ಲ. ತಾಯಿ ಮಗ ಕೂಡಿದ ಮಾಡಕತ್ತೀರಿ. ಹೌದು. ಅದಕ್ಕೇನು ಸಿಗ್ತಾನಂತ ನಿಲ್ಲು? ಹುಡುಗಾಡಕತ್ತೀವ್ರಿ, ನಮಗೂ ಇನ್ನೂ ಸಿಕ್ಕಿಲ್ರಿ ಅವ. ಹೌದಾ? ದೇವ್ರ ದೊಡ್ಡವರವಿ. ಭಗವಂತನ ನಾವು ನೆನೆಸ್ಕೊಂತ ಇದ್ರೆ ಅವ್ ಒಂದಿಲ್ಲ ಒಂದು ದಿವಸ ಐತಲ್ಲ ನಮಗೆ ಕರ್ಮಿಸ್ತಾನ. ಹೌದು. ಅದ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡು ಇದನ್ನ ಮಾಡ್ರಿ. ಅವ ಸಿಗ್ತಾನಂತ ಹೇಳ್ಕಾಸ ನಮಗೊಂದು ವಿಶ್ವಾಸ ಐತಿ. ದೇವ್ರ ಮೇಲೆ ಒಂದು ವಿಶ್ವಾಸ ಇಡೋನು. ಆಯ್ತು, ಹಂಗ ಸಿಕ್ಕರ್ ನಮಗೂ ಭಾಳ ಚಲೋ ಆಕೈತ್ರ. ಅವನು ಈಗ ಹಾಸಿಗೆ ಹಿಡ್ದಾಳ, ಇವತ್ತ ನಾಳೆ ಅನ್ನಾಗತ್ತಾಳ. ಸಿಕ್ಕರ್ ಭಾಳ ಚಲೋ ಆಕೈತ್ರ. ಸ್ವಲ್ಪ ಆಯ್ತು ರೀ, ನಾವು ಗುಳಿಗೆ ಅದು ತೊಗೊಂಬರು ಅದಾವ್ರಿ, ಬರ್ತೇನಂತ. ಆಯ್ತು. ಇವತ್ತ ಈ ಒಂದು ಇವತ್ತ ಕನ್ನಡ ವಿಷಯದ ಬಗ್ಗೆ ಹೇಳು, ಹೌದಿಲ್ಲ? ಹಾಂ, ಇವತ್ತಿನ ನಿನ್ನ ಇದು ತೆಗಿ ಪಾಠನ. ಬರ್ರಿ ಅಧ್ಯಕ್ಷ, ನಮಸ್ಕಾರ. ನಮಸ್ತೆ. ಏನ್ರಿ ಟೀಚರ್, ಹೆಂಗ್ ನಡೆದೈತಿ ಶಾಲೆ? ಶಾಲೆ ಚಲೋ ನಡೆದತ್ ನೋಡ್ರಿ. ಎಲ್ಲ ಕೂಡ್ರಿ. ಏನ್ ಮಾಡತ್ತೀರಿ? ಇಲ್ಲ, ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ವಿ ರೀ, ಅದನ್ನೆಲ್ಲ ಚೆಕ್ ಮಾಡತ್ತಿದ್ವಿ. ಬಂದ ನೋಡ್ರಿ, ಎಲ್ಲ ಹುಡುಗರು ಬಂದ್ಯಾರ. ಎಲ್ಲ ಊರ ಅಧ್ಯಕ್ಷರದಾರಿ ಎಲ್ಲ ಇರೋದು. ಹಂಗೇನಿಲ್ರಿ ಮೇಡಮ್, ತಾವು ಸಹಕಾರ ಕೊಡ್ಬೇಕಲ್ಲ. ಇಲ್ರಿ, ನಿಮ್ ಸಹಕಾರ ಊರಿಂದ ಎಲ್ಲ ಊರಿನವ್ರ ಸಹಕಾರ ಇರ್ಬೇಕ್ರಿ. ಶಾಲೆಗೆ ಆಗ ಹೋಗೋಗಳ ಬಗ್ಗೆ ನಾವು ಮಾಡ್ತೇವೆ, ಇಲ್ಲಿ ಮಕ್ಕಳಿಗೆ ಪಾಠ ನೀವು ಮಾಡ್ಬೇಕಲ್ಲ. ಸರಿ, ನಾವೆಲ್ಲ ಪಾಠ ಮಾಡ್ತೇವಿ, ನಿಮ್ಮೆಲ್ಲ ಸಹಕಾರ ನಮ್ಮ ಮುಖ್ಯ. ಇರ್ಲಿ ಇರ್ತೇವೆ, ಎಲ್ಲರೂ ಸೇರಿ ಮಾಡೋಣ. ಹ್ಞೂ. ಏನಮ್ಮ ನೀನು ಕಲ್ತು ಶಾಲೆ ಕಲ್ತ ಮ್ಯಾಗ ದೊಡ್ಡಕಾದ್ಮ್ಯಾಗ ಏನು ಆಗ್ಬೇಕಂತ ಮಾಡಿ? ಡಾಕ್ಟರ್. ಹೌದಾ? ಏನಮ್ಮ ನಿನ್ನ ಹೆಸರು? ಶಾಲೆ ಕಲ್ತು ಏನು ಆಗ್ಬೇಕಂತ ಮಾಡ್ಯಾವ? ನಮ್ಮ ಟೀಚರ್ ಅಂಕೆ ನಾನು ಟೀಚರ್ ಆಗ್ತೀನಿ. ಹೌದಾ? ವೆರಿ ಗುಡ್. ನೀ ಏನಾಗ್ಬೇಕಂತ ಮಾಡಿವ ದೊಡ್ಡಕಾದ್ಮೇಲೆ? ಪೊಲೀಸ್ ಆಗ್ಬೇಕಂತ. ನೀ ಹೇಳಪ್ಪ ಮ್ಯಾಲ, ನೀನು ಶಾಲಿ ಕಲ್ತು ದೊಡ್ಡವಾದ್ಮೇಲೆ ನೀ ಏನಾಗ್ಬೇಕಂತ ಮಾಡಿಪ್ಪ? ಮೊದಲು ಶಾಲಿ ಕಲಿತ ಎಕ್ಸಾಮ್ ಪಾಸ್ ಆಗ್ತೀನಿ, ಆಮೇಲೆ ಆಗ್ತೀನಿ. ಹೌದಪ್ಪ, ಕರೆಕ್ಟ್ ನೋಡಪ್ಪ. ಶಾಲಿ ಕಲಿ, ನೀನು ಕಲ್ತ ದೊಡ್ಡವಾಗ ಅಪ್ಪ. ರೈಟ್. ಸಾಹೇಬ್ರ ನಿಲ್ಲಿಸ್ರಿ. ಸಾಹೇಬ್ರ ಇಂದ್ರಿ, ಇದು ಒಂದೇ ಅಂಕಿ ಅಂತ ಐತಿ, ನಿಮ್ದು? ಸರ್, ಈ ಡೈರಿ ಕೊಟ್ಟಿದ್ದಕ್ಕೆ ನಿಮ್ಮ ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ರಿ, ಅದು ಬಸ್ಸನ್ನೇ ಬಿಟ್ಟು ಹೊಂಟಿದ್ರಿ, ಅದಕ್ಕೆ ಕರೆದು ಕೊಟ್ಟೆ. ಅಂತದ್ ಏನೈತ್ರಿ ಇದ್ರಾಗ? ಇಲ್ಲ, ನನ್ನ ಜೀವನದ ಒಂದು ಕಥೆಯನ್ನ ಇದ್ರೊಳಗೆ ಬರೆದಿಟ್ಟೇನೆ. ಯಾಕಂದ್ರೆ ನಾವು ಬಡವ್ರ ರೀತಿಯೊಳಗೆ ಇದ್ದಾಗ ನಮ್ಮ ಅಣ್ಣ ತಮ್ಮ ಒಂದೇ ಅಂಗಿ ಹಾಕಿ ಒಂದು ಶಾಲೆಗೆ ಹೋಗ್ತಿದ್ವಿ. ಆ ವಿಷಯನ ಇದ್ರೊಳಗೆ ಬರೆದಿಟ್ಟೇವಿ. ಅದಕ್ಕೆ ನಾ ಇದು ಪ್ರಮುಖ ಬುಕ್ ಇದೆ. ಇದು ನೀವು ಕೊಟ್ಟಿದ್ದಕ್ಕೆ ನಾ ಥ್ಯಾಂಕ್ಸ್ ಹೇಳ್ತೇನೆ. ಒಂದಂಗಿ ಅಂತಂದ್ರೆ ನೀನ್ ನಮ್ಮ ತಮ್ಮನ ಏನಪ್ಪ, ಸೀನು 6 ವರ್ಷದ ಬಿಟ್ಟು ಹೋದಂತ. ನೀ ಸಿಕ್ಕ ಮೇಲೆ ಅವು ಭಾಳ ಖುಷಿ ಆಕ್ಕಳ. ಯಾಕಂತಂದ್ರೆ ನಾವು ಸಣ್ಣವ್ರಿದ್ದಾಗಿಂದ ನೀವು ಅವತ್ತು ಓಡಿ ಬಿಟ್ಟು ನಿನಗೆ ಆಸೆ ಇತ್ತಲ್ಲ, ಅವ್ನು ನೋಡು ಬಾನಿ ಅವ್ವ ಅದಾಳ. ಭಾಳ ಆಸೆ ಐತಿ, ಯಾಕಂದ್ರೆ ನಾ ಬಿಟ್ಟು ಭಾಳ ದಿವಸ ಹೋಗಿದ್ದ. ಈಗಂತೂ ನೋಡೋ ಆಸೆ ಭಾಳ ಐತಿ. ಹೋಗಿ ನೋಡಕ್ಕೆ ಹೋಗಿ. ಇದು ಬಂದ್ರೆ ಇದ ನೋಡಪ್ಪ, ನಮ್ಮ ಮನೆ ಈ ಸಣ್ಣವ್ರಿದ್ದಾಗಿಂದ ಬರೆದಿದ್ದು. ಆ ಊರು ಬೇರೆ, ಈ ಊರು ಬೇರೆ. ಈಗ ಈ ಊರಿಗೆ ಬಂದ್ವಿ, ಅವು ಇಲ್ಲೇ ಒಳಗದ. ಚಪ್ಪಲ್ ಯವ್ವ
ಬಂದೆಪ್ಪ ಹೊಟ್ಟಾಗ ಏನೋ ಸಂಕಟಾಗತ್ತೈತಿಪ್ಪ. ಕಣ್ಣು ಮಂಜಾಗೈತಿ. ನನಗೆ ನಿನ್ನ ತಮ್ಮಂದ ಭಾಳ ನೆನಪಾಗತ್ತೈತಿ. ನಿನ್ನ ತಮ್ಮ ಸಿಕ್ಕಿದ್ದಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ನಿಮ್ಮ ಭಾಳ ಬೆಳಗ್ತಿತ್ತಪ್ಪ. ನಿಮ್ಮ ಭಾಳ ಬೆಳಗಲಿ ಅಂತ ನನ್ನ ಆಸೆ. ಹಂಗೆ ನಾನು ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ. ಇವತ್ತಲ್ಲ ನಾಳೆ ನಿನ್ನ ತಮ್ಮ ಸಿಗ್ಬೋದು. ಸಿಕ್ಕಿದ್ರೆ ನಿಮ್ಮ ಭಾಳ ಬೆಳಗಲಿ, ಸಂತೋಷವಾಗಿರಪ್ಪ. ಯವ್ವ ಮಗ ಮಗ ಅಂತಿದ್ದಲ್ಲ, ನನ್ನ ಪ್ರೀತಿ ತಮ್ಮನಿ ಒಂದು ಇವತ್ತ ಹುಡುಕ್ಯಾಡ್ ಕರ್ಕೊಂಬಂದೆ ನೋಡ್ಬೇ. ಯವ್ವ ಯವ್ವ ಯಾಕೆ ಬೇ ಹೇಳ್ಬಿ. ಯವ್ವ ನಾನು ನಿನ್ನ ಮಗ ಬಂದಾನೆ ಹೇಳ್ಬಿ. ಯವ್ವ ಏನ ನಾ ತಾಯಿ ಪ್ರೀತಿ ಅನ್ನೋದನ್ನ ಮರ್ತಿದ್ದೆ, ಕಳ್ಕೊಂಡಿದ್ದೆ ಜೀವನದಾಗ. ಮತ್ತೆ ನಾ ಹೋಗಿ ನನ್ನ ಜೀವನ ಸೆಟ್ಲ್ ಮಾಡ್ಕೊಂಡಿದ್ದೆ. ಅಂದ್ರೂ ಮತ್ತೆ ತಾಯಿ ಪ್ರೀತಿ ಸಂಬಂಧ ಬಂದು ನೀ ಕರ್ಕೊಂಬಂದು ಅಂದ್ರೂ ತಾಯಿ ಮಕ್ಕ ನೋಡೋದಾಗ್ಲಿಲ್ಲ, ಆ ಪ್ರೀತಿನ ಕಳ್ಕೊಂಡ್ಬಿಟ್ಟೆ ನಾ. ಟೀಚರ್ ನೀವು ಜಾತ್ರೆ ಬಂದಿದ್ದು ಭಾಳ ಚಲೋ ಆತ್ ನೋಡ್ರಿ. ಸರ ನಮ್ಮ ಊರಾಗ ಜಾತ್ರೆ ಭಾಳ ಚಂದ ಆತ್ರಿ. ಹೌದು ಪ್ರೇಮಕ್ಕ, ಬಾಳ್ ಚಂದ ಆತ. ಅನ್ನಂಗ ಪ್ರೇಮಕ್ಕ, ನಾನ್ ನಿನಗೊಂದ್ ಮಾತು ಹೇಳ್ಬೇಕಂತಿದ್ದೆ. ಊರಾಗ ನನಗ ಒಂದ್ ಸುದ್ದಿ ಬಂತ. ಯಾರ ಊರ್ ಬಿಟ್ಟ ಒಂದ್ ಮುದುಕಿ 2 ಗಂಡ್ ಮಕ್ಳು ಇದ್ವಂತ. ಇಲ್ಲಿ ಬಂದ್ ಏನೋ ಸೇರಾರಂತಲ್ವ ಅವ್ರು? ಹೌದ್ರಿ ಮೇಡಮ್ ಟೀಚರ್. ಏನ್ ಕತಿ ಅವ್ರದ್ದು ಪಾಪ ಏನ್ ಕೇಳ್ತೀರ, ಹೆಣ್ಮಗಳ ಗೋಳ ಕೇಳಾಕ ಆಗಂಗಿಲ್ಲ ಬಿಡ್ರಿ. ಗಂಡ ಇಲ್ಲ ಏನಿಲ್ಲ, ಪಾಪ ಬಡತನ ಭಾಳ ಐತ್ರಿ. ಮಕ್ಳು ಕರ್ಕೊಂಡು ಏನೋ ಒಂದು ಸ್ಕೂಲಿನ ಅಲ್ಲಿ ಮಾಡಿ ಮಕ್ಳು ಸಾಕಿ ದೊಡ್ಡವ್ರು ಮಾಡ್ಯಾರ್ರಿ. ಒಂದ್ ಹುಡುಗ ಹೋಗೇ ಬಿಟ್ಟೈತ್ರಿ ಊರ್ ಬಿಟ್ಟು, ಏನಂತ ಗೊತ್ತಾಗಿಲ್ರಿ. ಏನದ ಸುದ್ದಿ? ಮತ್ತ ಹುಡುಗ ಹೋಗಿ ಏನೋ ವಿದ್ಯಾವಂತನಾಗನಂತಲ್ಮ? ಅದೇ ರೀ ವಿದ್ಯಾರ್ಥಿನಾಗನಂತ. ಇನ್ನೊಂದ್ ಹಿರಿ ಮಗ ಪಾಪ ಹುಡುಕಾಡಕತ್ತೈತ್ರಿ. ಆ ಹೆಣ್ಮಗಳು ನೋಡಿದ್ರ ಹಾಸಿಗೆನ ಹಿಡ್ದಾಳ್ರಿ. 2 ಗಂಡ್ ಮಕ್ಳನ? 2 ಗಂಡ್ ಮಕ್ಳ್ರಿ. ಅಯ್ಯೋ ಹಾಸಿಗೆ ಹಿಡ್ದಾಳ. ನೋಡಿ ಸಾಯ್ಬೇಕತ್ತ ಅದ ಮುದುಕಿ ಹೊಲ ಅಂತೈತ್ರಿ ಪಾಪ. ಆ ಹುಡುಗ ಏನ್ ಬರ್ಲಿಲ್ಲನು? ಇನ್ನೂ ಬಂದಿಲ್ಲ ನೋಡ್ರಿ. ಹುಡ್ಕಾಕತ್ತಾರ. ಮತ್ತ ಬಂದಾನಂತ ಅಂದ್ರಲ್ರಿ ಗೌಡ್ತಿ? ಹೌದವ, ಮೊನ್ನೆ ಜಾತ್ರೆ ಬಂದಾರಂತ ಸುದ್ದಿ ಹೇಳಕತ್ತಿದ್ರು. ನಮ್ ಗೌಡ್ರ ಮನೆಗ್ ಮಾತಾಡಕತ್ತಿದ್ರ. ಅವಾಗ ಅವ್ರು ಹಿಂದಿನ ಏನೋ 20 ವರ್ಷ ಕೆಳ ನಮ್ಮ ಮನ್ಯಾಗ ಮಾಡ್ತಿದ್ರ ಕೆಲ್ಸ. ಹೌದಾ? ಅವಾಗ ಅವ್ರ ಗಂಡ ಸತ್ ಮೇಲೆ ಅವ್ರು ಬಿಟ್ಬಿಟ್ಟಾರ. ಕೂಲಿನಲ್ಲಿ ಮಾಡ್ಕೊಂಡು ಅಜ್ಜಿ 2 ಮಕ್ಳು ಸಾಕಿ 1 ಮಗು ಸಾಕೊಂಡು ಅವನೆಲ್ಲ ವ್ಯವಸಾಯ ಮಾಡ್ತಾನಂತೆ. ಹೌದಾ? ಒಂದ್ ಹುಡುಗ. ಯಾರು? ದೊಡ್ಡ ಮಗ? ದೊಡ್ಡ ಮಗ. ಸಣ್ಣನೇನದನಲ್ಲ, ಒಂದ್ 15 ವರ್ಷ ಕೆಳಗ ಊರ್ ಬಿಟ್ಟು ಹೋಗ್ಯಾನಂತ. ಊರ್ ಬಿಟ್ಟು ಹೋದಾತ ಈಗ ಜಾತ್ರೆಗೆ ಆಫೀಸರ್ ಆಗಿ ಬಂದಾನಂತ. ಹೌದು, ಆಫೀಸರ್ ಆಗ್ಯಾನಂತ ನೋಡ್. ಚಲೋ ನಿಜ ರೀ ಗೌಡ್ತಿ, ನಂಗ್ ಬಹಳ ಖುಷಿ ಆಗೈತ್ರಿ. ಇಂತರಿಗೆ ಹಿಂಗ ಆಗ್ಬೇಕ್ ನೋಡ್. ಬಡವ್ರು ಹೆಂಗ್ ಮುಂದೆ ಬರ್ಬೇಕ ಅನ್ನೋದಕ್ಕ ಉದಾಹರಣೆ ಇದು ವಿದ್ಯಾನೆ. ಹೌದು, ಮತ್ತೆ ನಾನೀಗ ಟೀಚರ್ ಆಗಿ ನಿಮಗ್ ಹೇಳ್ಬೇಕಿದಿನ. ಊರಾಗ ನೋಡು ವಿದ್ಯೆ ಕಲ್ತಾನವ, ಊರಿಗೆ ಹೋಗಿ ಹಾಳಾಗ್ಲಿಲ್ಲ ಹುಡುಗ. ಹೌದಿಲ್ವಾ ಪ್ರೇಮಕ್ಕ? ನಂಗ ಅವ್ರ ಮನಿಗ್ ಕರ್ಕೊಂಡ್ ಹೋಗ್ಬೇಕು. ನಮ್ಮ ಮನೆ ಬಾಜುನ ಐತ್ ಬರ್ರಿ, ಕರ್ಕೊಂಡ್ ಹೋಗ್ತೀನಿ. ದಿನ ಬರ್ರಿ ನೀವು. ಹೋಗೋಣಲ್ರಿ, ಭೇಟಿ ಮಾಡಿಸ್ತೀನಿ. ಹೋಗ್ಬೇಕು ನಾನು. ಭೇಟಿ ಮಾಡಿಸ್ತೀನಿ. ಹೋಗ್ಬರ್ರಿ ಮತ್ತೆ ಬರ್ರಿ, ತಪ್ಪಿಸ್ಬೇಡ್ರಿ. ಗೌಡ್ತೀನಿ. ಹ್ಞೂ ರೀ, ಹೋಗೋಣ ನಡ್ರಿ.